ಜಿಲ್ಲೆ ಶಾಬಾದ್ ಉಪವಿಭಾಗ, ಶಾಬಾದ್ ಪೊಲೀಸ್ ಠಾಣೆ, ವಾಡಿ ಪೊಲೀಸ್ ಠಾಣೆ, ಚಿತಾಪುರ್ ಪೊಲೀಸ್ ಠಾಣೆ, ಮಾರ್ಬೋಡ್ ಪೊಲೀಸ್ ಠಾಣೆ ಸೇರಿದಂತೆ ಈ ಪೊಲೀಸ್ ಠಾಣೆಗಳಲ್ಲಿ ವಿವಿಧ ಪ್ರಕರಣಗಳ ಭೇದಿಸಿ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ಸ್ವತ್ತನ್ನು ವಶಕ್ಕೆ ಪಡೆಯಲಾಗಿದೆ. ನರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಭೇದಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಹಗಲು ಕಳ್ಳತನ, ಕುರಿ ಕಳ್ಳತನ, ಪಂಪ್ಸೆಟ್ ಮತ್ತು ಕೇಬಲ್ ಕಳ್ಳತನ ಮತ್ತು ಕ್ರೈಮ್ ಬ್ಯಾಚ್ ಪೊಲೀಸರು ಅಂತ ನಟನೆ ಮಾಡಿ ಗಮನ ಬೇರೆ ಕಡೆ ಸೆಳೆದು ಬಂಗಾರ ಆಭರಣಗಳನ್ನು ಕಳ್ಳತನ ಮಾಡಿದ ಕೃತ್ಯದಲ್ಲಿ ಭಾಗಿಯಾಗಿದ್ದ ಇರಾನಿ ಗ್ಯಾಂಗ್ ಸೇರಿ ಒಟ್ಟು 17 ಜನ ಆರೋಪಿತರನ್ನ ವಶಪಡಿಸಿಕೊಂಡು ಆರೋಪಿತರಿಂದ 53 ಗ್ರಾಂ ಬಂಗಾರ ಹಾಗೂ 120 ಗ್ರಾಂ ಬೆಳ್ಳಿ ಆಭರಣಗಳನ್ನು ಮತ್ತು ರೈತರ ಹೊಲದಲ್ಲಿದ್ದ ಜೋಡಿಸಿದ ಕಿಟ್ ಕೇಬಲ್, ಕೃತ್ಯಕ್ಕೆ ಬಳಸಿದ 2 ಮೋಟಾರ್ ಸೈಕಲ್ಗಳನ್ನು ಹೀಗೆ ಒಟ್ಟು ಅಂದಾಜು ಮೌಲ್ಯ 15,85,000 ರೂಪಾಯಿಯ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅಡ್ಡೂರು ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು, ನರೋಣ ಪೊಲೀಸ್ ಠಾಣೆ ಸೇರಿದಂತೆ ಅನೇಕ ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏಪ್ರಿಲಲ್ಲಿ ಒಂದು ಶ್ರೀ ಮೊಹಮ್ಮದ್ ರಫೀಕ್ ಅನ್ನವರಲ್ಲಿ ಬಂಗಾರ ಮತ್ತು ಬೆಳ್ಳಿ ಆಭರಣಗಳು ಕಳ್ಳತನವಾಗಿದೆ. ಟೋಟಲ್ 67,000 ರುಪೀಸ್ ಕಳ್ಳತನ ಕೇಸ್ ಒಂದು ದಾಖಲೆ ಮಾಡಿಕೊಂಡಿದ್ವಿ. ಮತ್ತು ಅದೇ ರೀತಿಯಿಂದ 18th ಏಪ್ರಿಲ್ಗೆ ಚಾಂದ್ ಪಾಷಾ ಅವರ ಮನೆಯಲ್ಲಿ 6 ಲಕ್ಷ ವರ್ತು ಬಂಗಾರ ಆಭರಣಗಳು ಕಳ್ಳತನ ಆಗಿದೆ. ಟೋಟಲ್ ಇದೆಲ್ಲ ನೋಡಿದರೆ 2 ಡೇ HPT ಕೇಸಸ್ ಆಗಿದೆ. ಅದೇ ರೀತಿಯಿಂದ ಜುಲೈ ತಿಂಗಳಲ್ಲಿ 2 ಪಂಪ್ ಸೆಟ್ಟು ಮತ್ತು ಕೇಬಲ್ ಕಳ್ಳತನ ಕೇಸಸ್ಸು ಒಂದು ರಿಪೋರ್ಟ್ ಆಗಿದೆ. ಟೋಟಲ್ 4 ಕೇಸಸ್ಸು. ಇದರಲ್ಲಿ ಅವರು DYSP ಅವರ ನೇತೃತ್ವದಲ್ಲಿ PI ಶಹಾಬಾದ್ ಮತ್ತು ಅವರ ASI ಮಲ್ಲಿಕಾರ್ಜುನ್, ನಾಗೇಂದ್ರ, ದೊಡ್ಡಪ್ಪ, ಸಂತೋಷ್, ಹುಸೇನ್, ಬೆಲಿಯನ ಸಿದ್ದಯ್ಯ ಇವರೆಲ್ಲ ಒಂದು ಟೀಮಾಗಿ ಫಾರ್ಮ್ ಮಾಡಿ ಇದರಲ್ಲಿ ಆರೋಪಿತರಾಗಿರುವಂತಹ ಶೇಖ್ ಆಸಿಫ್ ಚಾಂದ್ ಪಾಷಾ ಇವರು MSK ಮಿಲ್ ವಾಸಿ ಇದ್ದಾರೆ. ಅವರನ್ನು ವಿಚಾರಣೆಗೆ ವಶಪಡಿಸಿಕೊಂಡು ಅವರ ಕಡೆಯಿಂದ 5,75,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ವಶಪಡಿಸಿಕೊಂಡು ಜಪ್ತಿ ಪಡಿಸ್ಕೊಂಡಿದ್ದು ಇರುತ್ತದೆ. ಇವರ ಆರೋಪಿ ಇದನ್ನೇನು ಸೇಮ್ ಇದೆ ಆರೋಪಿ ಇದು. ಸೊ ಟೋಟಲ್ ಅವರು 2 ಡೇ HPT ಇವರೇನೆಂದರೆ ಇವರು ಶೇಖ್ ಆಸಿಫ್ ಚಾಂದ್ ಪಾಷಾ ಅನ್ನೋರು ಇಬ್ಬರು ಆರೋಪಿತರು. ಈ 2 ಡೇ HPTನ ಅವರೇ ಮಾಡಿರ್ತಾರೆ ಮತ್ತು ಅವ್ರ ಕಡೆಯಿಂದ 5,75,000 ವರ್ತ್ ಪ್ರಾಪರ್ಟಿಯನ್ನು ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ. ಇವ್ರ ಮೇಲೆ ಈಗಾಗಲೇ ಸಿಟಿಯಲ್ಲಿ ಸಬರ್ಬನ್ ಪೊಲೀಸ್ ಸ್ಟೇಷನ್ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಕಳ್ಳತನ ಪ್ರಕರಣಗಳು ದಾಖಲಾಗಿದೆ. ಇದು ಹ್ಯಾಬಿಚುವಲ್ ಅಫೆಂಡರ್ಸು ಇದ್ದಾರೆ. ಇವರು ಡೇ ಟೈಮ್ ಎಲ್ಲ ಓಡಾಡ್ತಾ ಇರ್ತಾರೆ. ಲಾಕ್ ಮಾಡಿರೋ ಮನೆಯನ್ನೇ ಬ್ರೇಕ್ ಮಾಡಿ ಒಳಗಡೆ ಹೋಗಿ ಕಳ್ಳತನ ಮಾಡೋದು ಇವ್ರದ್ದು ಹ್ಯಾಬಿಟ್ ಇದೆ. ಅದೇ ರೀತಿಯಿಂದ 2 ಪಂಪ್ ಸೆಟ್ ಕಳ್ಳತನ ಏನು ಆಗಿದೆ ಇದರಲ್ಲಿ 5 ಜನ ಆರೋಪಿತರು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ 2,70,000 ವರ್ತ್ ಪ್ರಾಪರ್ಟಿಯನ್ನು ನಾವು ಜಪ್ತಿಪಡಿಸ್ಕೊಂಡಿದ್ದೇವೆ. ಸೊ 4 ಪ್ರಾಪರ್ಟಿ ಅಫೆನ್ಸಸ್ಸನ್ನು ಪತ್ತೆ ಮಾಡಿ ಅದು ಚೇಂಜ್ ಮಾಡಿಕೊಡ್ತಾರೆ. ಡೀಟೇಲ್ಸ್ ಅದೊಂದು ಚೇಂಜ್ ಮಾಡಿಕೊಡ್ತಾರೆ ನಿಮಗೆ ಅದು ಪ್ರಾಪರ್. ಸೊ ಶಹಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗೆ ಅವರಿಗೆ ಮಾರ್ಗದರ್ಶನ ನೀಡಿರುವಂತಹ DYSP ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಟೋಟಲ್ ಇದರಲ್ಲಿ 4 ಪ್ರಾಪರ್ಟಿ ಅಫೆನ್ಸಸ್ ಪತ್ತೆ ಮಾಡಿದ್ದಾರೆ ಮತ್ತು 8,45,000 ರುಪೀಸ್ ಆಫ್ ಪ್ರಾಪರ್ಟಿನೂ ಜಪ್ತಿಪಡಿಸಿಕೊಂಡಿದ್ದಾರೆ. ಅದೇ ರೀತಿ ವಾಡಿ ಪೊಲೀಸ್ ಸ್ಟೇಷನಲ್ಲಿ 3 ಪ್ರಾಪರ್ಟಿ ಅಫೆನ್ಸಸ್ಸನ್ನು ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಒಂದು ಅಟೆನ್ಷನ್ ಡೈವರ್ಷನ್ನು ಮತ್ತು 2 ಕುರಿತನಲ್ವ. ವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಟೋಟಲ್ 3 ಕಳ್ಳತನ ಪ್ರಕರಣಗಳು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಒಂದು ಈ ಬೋಜು ನಾಯಕ್ ತಾಂಡಾದಲ್ಲಿ ಇದು 2025 ಅಕ್ಟೋಬರ್ 27ಗೆ 10 ಕುರಿ ಕಳ್ಳತನವನ್ನು ಮಾಡಿರ್ತಾರೆ ಮತ್ತು 30/12/2025ಗೆ ಇನ್ನೊಂದು 10 ಟೋಟಲ್ 2 ಅಲ್ವಾ
ಇನ್ನೊಂದು 10 ಕುರಿ ಕಳ್ಳತನ ಮಾಡಿರ್ತಾರೆ. ಟೋಟಲ್ 2 ಕುರಿ ಕಳ್ಳತನ ಪ್ರಕರಣಗಳು ವಾಡಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುತ್ತದೆ. ಇದರಲ್ಲಿ DYSP ಅವರ ನೇತೃತ್ವದಲ್ಲಿ ಈ CPI ಚಿತ್ತಾಪುರ್ ಅವರು ಮತ್ತು PSI ತಿರುಮಲೇಶ್ ರೇಣುಕಾ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಅಮರ್ನಾಥ್, ಲಕ್ಷ್ಮಣ್, ರವೀಂದ್ರ, ಸಿದ್ದಾರೆಡ್ಡಿ, ಆರಿಫ್, ಗವಿಸಿದ್ದಪ್ಪ ಅವರು ಒಂದು ಟೀಮ್ ಆಫ್ ಫಾರ್ಮ್ ಮಾಡಿ ಕುರಿ ಯಾರು ಕಳ್ಳತನ ಮಾಡಿರ್ತಾರೆ ಅವರು ಪತ್ತೆ ಹಚ್ಚಲಿಕ್ಕೆ ನಿರಂತರವಾಗಿ ಕಲಬುರಗಿ ಮತ್ತು ಯಾದಗಿರಿಗೆ ಹೋಗಿ ಬಂದಿದ್ದಾರೆ. ಯಾದಗಿರಿಯಲ್ಲ ಅಲ್ಲೆಲ್ಲ ಕ್ಯಾಂಪ್ ಮಾಡಿ ಆರೋಪಿಗಳು ಮಾಡಿದ್ದೀವಿ ಅಂತ ಒಪ್ಕೊಂಡಿರ್ತಾರೆ. ಇದರಲ್ಲಿ 6 ಆರೋಪಿತರು ಭಾಗಿಯಾಗಿದ್ದಾರೆ. ಒಂದು ರೋಷನ್, ಪ್ರಜ್ವಲ್, ಶರಣಪ್ಪ, ಶಿವಪ್ಪ, ಪರ್ವೀನ್, ಮಿಥುನ್ ಅಂತ 6. ಇವರೆಲ್ಲ ಯರಗೋಲ್ ಗ್ರಾಮ ಮತ್ತು ಬಾಲಾನಾಯ್ಕ್ ತಾಂಡ ಈ ಯಾದಗಿರಿ ಡಿಸ್ಟಿಕ್ ಸೇರಿರೋರಿದ್ದಾರೆ. ಇವರಿಂದ ನಾವು 1,30,000 ಪ್ರಾಪರ್ಟ್ ಅಂದರೆ ಈಗಾಗಲೇ ಅವರು ಶಾಪೂರ್ ಸಂತೆಯಲ್ಲಿ ಈ ಕಳ್ಳತನ ಮಾಡಿರುವಂಥ ಕುರಿಗಳನ್ನು ಮಾರಾಟ ಮಾಡಿರ್ತಾರೆ. ಸೊ ಅದರಿಂದ ಬಂದಿರುವಂಥ ಹಣವನ್ನು 1,30,000 ರೂಪೀಸ್ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ. ಈ ಕಳ್ಳತನಕ್ಕೂ ಬಳಸಿರುವಂತಹ 2 ಮೋಟರ್ ಸೈಕಲ್ಗಳನ್ನು ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ. ಟೋಟಲ್ 2,30,000 ವರ್ತ್ ಪ್ರಾಪರ್ಟಿಯನ್ನು ನಾವು ಈ 2 ಕುರಿ ಕಳ್ಳತನ ಪ್ರಕರಣಗಳಲ್ಲಿ ಜಪ್ತಿ ಪಡಿಸ್ಕೊಂಡಿದ್ದೇವೆ. ಸೊ ಮತ್ತು ಇನ್ನೊಂದು ಅಟೆನ್ಷನ್ ಡೈವರ್ಷನ್ ಅನ್ನೋದು ವಾಡಿ ಪೊಲೀಸ್ ಸ್ಟೇಷನಲ್ಲಿ ಪತ್ತೆ ಹಚ್ಚಿದ್ದೇವೆ. ಈ ರಾವೂರು ಗ್ರಾಮದಲ್ಲಿ ನಾವು ಪೊಲೀಸರಿದ್ದೀವಿ, ಕ್ರೈಮ್ ಬ್ರಾಂಚ್ ಪೊಲೀಸರಿದ್ದೀವಿ. ಈ ಏರಿಯಾದಲ್ಲಿ ಕಳ್ಳರ ಹವಾಲಿ ಜಾಸ್ತಿ ಆಗಿದೆ. ನಿಮ್ಮ ಮೈ ಮೇಲೆ ಹಾಕಿರುವಂತಹ ಎಲ್ಲ ಚೈನು, ಉಂಗುರಗಳು ಎಲ್ಲ ತೆಗೆಸಿ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವರ ಎಲ್ಲ ಆಭರಣಗಳು ಬಿಚ್ಚಿ ಕರ್ಚಿಫಲ್ಲಿ ಹಾಕಿದ ಮೇಲೆ ಅವ್ರಿಗೆ ಡೈವರ್ಟ್ ಮಾಡಿ ಬೇರೆದು ಕೊಟ್ಟು ಕಲ್ಲು ಹಾಕಿ ಬೇರೆದು ಅವ್ರು ಕೊಡ್ತಾರೋ. ಒರಿಜಿನಲ್ ಇರುವಂಥ ಆಭರಣಗಳು ಇವರೇ ತೊಗೊಂಡು ಹೋಗ್ತಾರೆ. ಆ ತರಹ ಅವ್ರನ್ನ ಚೀಟ್ ಮಾಡಿ ಕಳ್ಳತನ ಮಾಡಿರ್ತಾರೆ. ಈ ಕೇಸು ಮೇ ತಿಂಗಳಲ್ಲಿ 2026 ಮೇ ತಿಂಗಳಲ್ಲಿ ರಿಪೋರ್ಟ್ ಆಗಿದೆ. ಇದು ಪತ್ತೆ ಹಚ್ಚಲಿಕ್ಕೆ ಅವರು DYSP ಅವರ ನೇತೃತ್ವದಲ್ಲಿ CPI ಚಿತ್ತಾಪುರ್ ಮತ್ತು PSI ವಾಡಿ ತಿರುಮಲೇಶ್, PSI ಕ್ರೈಮ್ ರೇಣುಕಾ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶರಣಪ್ಪ, ಲಕ್ಷ್ಮಣ್, ರಮಣಯ್ಯ, ಬಲರಾಮ್, ಸಿದ್ದಾರೆಡ್ಡಿ, ರವೀಂದ್ರ, ಆರಿಫ್, ರಸೂಲ್ ಖಾನ್ ಇವರು ಮಾಹಿತಿ ಎಲ್ಲ ಕಲೆ ಹಾಕಿ 2 ತಿಂಗಳಲ್ಲಿ ಇದು ಮಾಡಿರುವಂತಹ ಆರೋಪಿ ಅಸಾದುಲ್ಲಾ ತಂದೆ ಅಫ್ಜಲ್ ಅಲಿ ಖಾನ್ ಅಂತ ಇವರು ಇರಾನಿ ಬೀದರ್ ಜಿಲ್ಲೆ ಸೇರಿರುವ ಇರಾನಿ ಗಲ್ಲಿಯಲ್ಲಿ ಇರ್ತಾರೆ. ಇವರನ್ನು ನಾವು ಹಿಡಿದು ವಶಪಡಿಸಿಕೊಂಡು ಅವರ ಕಡೆಯಿಂದ 20 ಗ್ರಾಮ್ಸ್ ಆಫ್ ಚೈನ್, ಒಂದು 3 lakh ರೂಪೀಸ್ ವರ್ತ್ ಪ್ರಾಪರ್ಟಿಯನ್ನು ಜಪ್ತಿ ಪಡಿಸ್ಕೊಂಡಿದ್ದೇವೆ. ಒಟ್ಟಾರೆ ನಾವು ಈ ವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಕುರಿ ಕಳ್ಳತನ ಮತ್ತು ಅಟೆನ್ಷನ್ ಡೈವರ್ಷನ್ ಸೇರಿ 3 ಕೇಸಸ್ಸಲ್ಲಿ ಅದು 5,30,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ. ಸೊ ಎಲ್ಲ ಟೀಮ್ಗೆ ನಮ್ಮನ್ನು ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ ಮುನ್ನಳ್ಳಿ ಗ್ರಾಮದ ಜಯಶ್ರೀ ಅವರ ಮನೆಯಲ್ಲಿ ಅಲ್ಮಾರೆಯಲ್ಲಿ ಇಟ್ಟಿರುವಂತಹ ಬಂಗಾರ ಆಭರಣಗಳು ಮತ್ತು ನಗದು ಹಣವನ್ನು ನೈಟ್ ಟೈಮ್ ಯಾರೋ ಕಳ್ಳರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ನರೋಣ ಪೊಲೀಸ್ ಸ್ಟೇಷನಲ್ಲಿ ಕಳ್ಳತನ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಈ ಪ್ರಕರಣ ಪತ್ತೆ ಹಚ್ಚಲಿಕ್ಕೆ DYSP ಆನಂದ್ ಅವರ ನೇತೃತ್ವದಲ್ಲಿ, ತಮರಾಯ್ ಪಾಟೀಲ್ ಅವರ ನೇತೃತ್ವದಲ್ಲಿ CPI ಜಗದೀಶ್ ಮತ್ತು PSI ಆಗಿರುವಂತಹ ಮಂತೇಶ್ ಪಾಟೀಲ್, ಸಿದ್ದರಾಮ್ ಮತ್ತು ಅವರ ಜೊತೆ ಇರುವಂಥ ಟೀಮಲ್ಲಿ ಬಲರಾಮ್, ಮಲ್ಲಿಕಾರ್ಜುನ್, ಸಿದ್ದರಾಮ್, ಪಂಚಾಕ್ಷರಿ, ರಾಮ್ಲಿಂಗ್, ಬೀರಣ್ಣ, ಗುರುರಾಜ್, ವಿದ್ಯಾವತಿ, ಗಣೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಆಗಿ ಪ್ಯೂರ್ಲಿ ಇದು ಹ್ಯೂಮನ್ ಇಂಟೆಲಿಜೆನ್ಸ್, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇಲ್ಲ, ಬರೀ ಹ್ಯೂಮನ್ ಇಂಟೆಲಿಜೆನ್ಸು ಎಲ್ಲ ಟೆಕ್ನಿಕ್ಸು ಯೂಸ್ ಮಾಡಿ ಇದರಲ್ಲಿ ಈ ಕೃತ್ಯವನ್ನು ಬೆಸಗಿರುವಂತಹ ಆರೋಪಿತರಾದ ಮಚ್ಚೇಂದ್ರ ತಂದೆ ಬಸಣ್ಣ ಪೂಜಾರಿ ಅಂತ 30 ವರ್ಷ, ಅದೇ ಊರದವನು, ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾಗ ಅವರು ಈ ಕಳ್ಳತನ ಮಾಡಿಕೊಂಡಿರೋದು ಒಪ್ಪಿಕೊಂಡಿರ್ತಾರೆ. ತದನಂತರ ಅವರು ವಿಚಾರಣೆ ಮಾಡಿದ ತಕ್ಷಣ ಅವರ ಕಡೆ ನಾವು 180 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 4,23,000 ಆಫ್ ಕ್ಯಾಶ್, ಒಟ್ಟಾರೆ 26,81,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ಆ ಆರೋಪಿತರಿಂದ ನಾವು ಜಪ್ತಿ ಪಡಿಸಿಕೊಂಡು ಮತ್ತು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಲಾಗಿದೆ. ಈ ಆರೋಪಿ ಏನು ಅಂದರೆ ಅವರ ಮಾಲೀಕರು ಯಾರಿದ್ದಾರೋ ಅವರ ಮನೆಯಲ್ಲೇ ಕೆಲಸಕ್ಕಿದ್ದವರು,
ಕೆಲಸ ಮಾಡಿ ಈ ಏನು ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ 3 ತಿಂಗಳ ಹಿಂದೆ ಬಿಟ್ಟು ಹೋಗಿರ್ತಾರೆ. ಸೊ ಅವ್ರಿಗೆ ಮನೆಯಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ, ಏನಿದೆ ಅಂತ ಎಲ್ಲ ಗೊತ್ತಿದೆ. ಅವರು ನೈಟ್ ಟೈಮ್ ಅವ್ರ ಮನೆಯಲ್ಲೇ, ಫಿರ್ಯಾದಿದಾರ ಯಾರು ಇರ್ತಾರೆ ಅವ್ರ ಮನೆಯಲ್ಲೇ ಇರ್ತಾರೆ, ನೈಟ್ ಟೈಮ್ ಬೇರೆ ಕಡೆ ಮಲಗಿರ್ತಾರೆ. ಆ ಸಮಯದಲ್ಲಿ ಇವರು ಎಂಟ್ರಿ ಆಗಿ ಕೀ ಏನು ಅಲ್ಮರಿಯಲ್ಲಿ ಕೀ ಎಲ್ಲಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ. ಅಲ್ಮರಿ ಚಾಬಿನ ತಗೊಂಡು ಓಪನ್ ಮಾಡಿಕೊಂಡು ಅಲ್ಮರಿಯಲ್ಲಿ ಇಟ್ಟಿರುವಂತಹ ಗೋಲ್ಡನ್ನು ಅವರು ತಗೊಂಡು ಹೋಗಿರ್ತಾರೆ. ಬಟ್ ಯಾವುದೇ ಥರ ಇವ್ರ ಮೇಲೆ ಅನುಮಾನ ಇರಲಿಲ್ಲ. ಬಟ್ ಎಲ್ಲ ಆ್ಯಂಗಲ್ಸಲ್ಲಿ ಚೆಕ್ ಮಾಡಿದಾಗ ಯಾರ್ಯಾರು ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ರು ಅವರೆಲ್ಲ ಡೀಟೇಲ್ಸ್ ತಗೊಂಡು ಅವ್ರನ್ನೆಲ್ಲ ಸತತವಾಗಿ ಕಂಟಿನ್ಯೂಸ್ ಫಾಲೋ ಮಾಡ್ಯಾರ, ಆ್ಯಕ್ಟಿವಿಟೀಸ್ ಫಾಲೋ ಮಾಡ್ತಿದ್ದಾಗ ನಮಗೆ ಇವ್ರ ಮೇಲೆ ಡೌಟ್ ಬಂದು ಇವ್ರ ಮೇಲೆ ನಾವು ಫೋಕಸ್ ಮಾಡಿ ವಶಪಡಿಸ್ಕೊಂಡು ಚೆಕ್ ಮಾಡಿದಾಗ ಅವರು ಒಪ್ಕೊಂಡಿದ್ದು ಇರುತ್ತದೆ. ಸೊ ಮನೆ ಕೆಲಸ ಮಾಡಿದವರೇ ಈ ಅಫೆನ್ಸ್ ಮಾಡಿದ್ದಾರೆ. ಇದರಲ್ಲಿ ಉತ್ತಮವಾದಂಥ ಕೆಲಸ ಮಾಡಿರುವಂತಹ ಆನಂದ್ ಸರ್ಕಿಲ್ ಮತ್ತು DYSP ಅವರಿಗೆ, CP ಅವರಿಗೆ ಮತ್ತು ಇಬ್ಬರು PSIs ಮತ್ತು ಎಲ್ಲ ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇದರಲ್ಲಿ ನಮಗೆ ಯಾವುದೇ ತರಹ ಅಂತ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇರಲಿಲ್ಲ. ಬರೀ ಪ್ಯೂರ್ಲಿ ನಮ್ಮ ಕೋರ್ ಪೊಲೀಸಿಂಗ್ ಮಾಡಿ ನಾವು ಆರೋಪಿತರನ್ನು ಹಿಡಿದಿದ್ದೇವೆ. ಸೊ ಅದಕ್ಕೆ ಟೋಟಲ್ 26 lakhs ಇವ್ರ ಮೇಲೆ ಯಾವುದು ಪ್ರಕರಣ ಇರಲಿಲ್ಲ. ಊರಲ್ಲೇ ಇದ್ರು, ಅವ್ರ ಕಡೆನೇ ಇಟ್ಕೊಂಡಿದ್ರು. ಅಂದ್ರೆ ಅವ್ರ ಕೆಲಸ ಮುಗಿದಿದೆ ಅಂತ. ಏನ್ ಕೆಲಸ? ಓಕೆ, ಥ್ಯಾಂಕ್ ಯು. ಶಾಬಾಸ್ ಈ ಕಡೆ ಸರ್ ಚೆನ್ನಾಗಿ ಇಟ್ಕೊಳ್ಳಿ. ಓಕೆ